ಸ್ನೇಹಿತರು ನೋಡಿ, ಇದು ಗೋಲ್ ಬಾವಿ ಇರೋ ಸ್ಥಳ ಇದು. ಹಿಂಗೆ ನೋಡಿ, ಇದು ನೋಡಿ ಮೇಲ್ಗಡೆಯಿಂದ ನಾರ್ಮಲ್ ಆಗಿದೆ, ನಿಮಗೇನು ಗೊತ್ತಾಗೋದಿಲ್ಲ ಇಲ್ಲಿ ಬಾವಿ ಇದೆ ಅಂದ್ಬಿಟ್ಟು. ಸ್ನೇಹಿತರೆ, ನೀವು ಏನು ನೋಡ್ತಾ ಇದ್ದೀರಾ, ಈ ರೋಡ್ ಬಂದ್ಬಿಟ್ಟು ಕುಮಟಾ ಸಿದ್ದಾಪುರ ರೋಡು. ನಾವು ಇಲ್ಲೇ ನೈಟ್ ಹಾಲ್ಟ್ ಆಗಿದ್ದು. ಚೆನ್ನಾಗಿದೆ ಇಲ್ಲಿ. ನಿಮಗೆ AC ಮತ್ತು ನಾನ್ AC ಎರಡೂ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಕನ್ನಡ ತಾಯಿ ಏಕೈಕ ದೇಗುಲ ಭುವನಗಿರಿಗೆ ಬರಬೇಕು ಅಂದರೆ ಇಲ್ಲಿ ಬಂದು ಈ ಕುಮಟಾ ಸಿದ್ದಾಪುರ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಇದೊಂದು ಹೋಟೆಲ್ ಪೃಥ್ವಿ ಅಂತ ಇದೆ. ಇಲ್ಲಿ ಬಂದು ಬೇಕಾದ್ರೆ ಹಾಲ್ಟ್ ಆಗಿಬಿಟ್ಟು ಇಲ್ಲೆಲ್ಲ ನಿಮ್ಗೆ ಇಷ್ಟ, ಬಟ್ ಏನಾದ್ರು ಇದೊಂಥರ ಬಡ್ಜೆಟ್ ಸ್ಟೇ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ರೂಮ್ಸು ಚೆನ್ನಾಗಿದೆ, ರೇಟು ಮತ್ತು ರೀಸನಬಲ್ ಆಗಿರುತ್ತೆ. ನಿಮಗೆ ಇಲ್ಲಿ ಬಂದು ಹಾಲ್ಟ್ ಆಗ್ಬಿಟ್ಟು ಭುವನಗಿರಿ ವಿಸಿಟ್ ಮಾಡಿಕೊಂಡು ನೀವು ವಾಪಸ್ ಹೋಗ್ಬೋದು. ಚೆನ್ನಾಗಿದೆ. ಸೊ ನಾವು ಅಷ್ಟೇ ಬೆಳಗ್ಗೆ ಎಲ್ಲ ಎದ್ಬಿಟ್ಟು ಭುವನಗಿರಿ ನೋಡ್ಕೊಂಬಂದು ಈಗೆಲ್ಲ ಮತ್ತೆ ಇಲ್ಲೊಂದು ಹೋಟೆಲವರು ಒಂದು ಇನ್ಫಾರ್ಮೇಷನ್ ಕೊಟ್ಟರು, ಇಲ್ಲೊಂದು ಗೋಲ್ ಬಾವಿ ಅಂತ ಇದೆಯಂತೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಈಗೆಲ್ಲ ನಾವು ಇನ್ನು ಬೆಳಗ್ಗೆ ಭುವನಗಿರಿಗೆ ಹೋಗಿದ್ವಲ್ಲ. ಸಪೋಸ್ ಯಾರಾದರೂ ನೀವು ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ. ಕನ್ನಡ ತಾಯಿ ಭುವನೇಶ್ವರಿಯ ಏಕೈಕ ದೇಗುಲ ಅಂತಲೇ ಹೇಳ್ಬೋದು. ಯಾರಾದ್ರು ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ. ಈಗ ನೆಕ್ಸ್ಟು ಸ್ನೇಹಿತರು ನಾವು ರೂಮ್ ವೆಕೇಟ್ ಮಾಡಿಕೊಂಡು ಜಸ್ಟ್ ಅದೇ ಭುವನಗಿರಿಯಿಂದ ಒಂದು ಈ ಕುಮಟಾ ಸಿದ್ದಾಪುರ ಹೋಟೆಲಿಂದ ಒಂದು 14 ಕಿಲೋಮೀಟ್ರು, ಮತ್ತು ಭುವನಗಿರಿಯಿಂದ 7 ಕಿಲೋಮೀಟ್ರ್ ಅಂತೆ ಗೋಲ್ ಬಾವಿ ಅಂದ್ಬಿಟ್ಟು. ಸೊ ಜಸ್ಟ್ ಈಗ ಅಲ್ಲಿಗೆ ಹೊರಟಿದ್ದೀವಿ, ಬನ್ನಿ ನೋಡೋಣ. ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ, ಇದೇ ನಾವು ಉಳ್ಕೊಂಡಿದ್ದೀವಿ ಅಂತ ವಸತಿ ಗೃಹ, ಹೋಟೆಲ್ ಪೃಥ್ವಿ ಅಂದ್ಬಿಟ್ಟು. ಇಲ್ಲಿ ಕೆಳಗಡೆ ಇದು ಹೋಟೆಲ್ ಆರಾಧ್ಯ ಅಂತ ಇದೆಯಲ್ಲ, ಇಲ್ಲೂ ಟಿಫನ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ರೋಡ್ ಪಕ್ಕದಲ್ಲೇ ಇದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸಿದ್ದಾಪುರದಿಂದ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ಭುವನಗಿರಿಯಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಮುಂದೆ ಬಂದರೆ ನಿಮಗೆ ಒಂದು ಗೋಲ್ ಬಾವಿ ಅಂತ ಸಿಗುತ್ತೆ ಸ್ನೇಹಿತರೆ. ಈಗ ನಾವು ಅಲ್ಲಿ ಗೋಲ್ ಬಾವಿಗೆ ಬಂದಿದ್ದೀವಿ, ಬನ್ನಿ ನೋಡೋಣ ಅದು ಹೆಂಗಿದೆ ಅಂದ್ಬಿಟ್ಟು. ಸೊ ನಿಮಗೆಲ್ಲ ವೀಡಿಯೋಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಥರ ನಿಮಗೆ ಇನ್ನೂ ಸುಮಾರು ನೀವು ನೋಡಿಲ್ದಿರೋ ಅಂಥ ಜಾಗಗಳನ್ನ ಸುಮಾರು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನಿಮ್ಮ ಸಪೋರ್ಟು ಬೇಕು. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ವಿಡಿಯೋ ಅಂತ ಕೇಳ್ತಾ ಬನ್ನಿ. ಈಗ ಗೋಲ್ ಬಾವಿನಂತೆ, ಬನ್ನಿ ನೋಡೋಣ. ಸ್ನೇಹಿತರು ನೋಡಿ, ಇದು ಗೋಲ್ ಬಾವಿ ಇರೋ ಸ್ಥಳ ಇದು. ಹಿಂಗೆ ನೋಡಿ, ಇದು ನೋಡಿ ಮೇಲ್ಗಡೆಯಿಂದ ನಾರ್ಮಲ್ ಆಗಿದೆ, ನಿಮಗೇನು ಗೊತ್ತಾಗೋದಿಲ್ಲ ಇಲ್ಲಿ ಬಾವಿ ಇದೆ ಅಂದ್ಬಿಟ್ಟು. ಬನ್ನಿ ಇವಾಗ ಹೋಗೋಣ, ಬಾವಿ ಎಲ್ಲಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಗೋಲ್ ಬಾವಿ ಹೆಂಗೆ ನೀವು ನಡ್ಕೊಂಡು ಮೆಟ್ಲಿದೆ, ಚಿಕ್ಕದಾಗಿ ಮೆಟ್ಲು ಕಟ್ಟಿದ್ದಾರೆ, ಆ ಮೆಟ್ಲಿಂದ ನಾವು ಇಳಿಬೇಕು. ಸ್ನೇಹಿತರು ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲ ಬಟ್ ಹುಷಾರಿಲ್ಲಿ ಜಾರುತ್ತೆ, ಹುಷಾರಾಗಿ ಬನ್ನಿ, ಮಕ್ಕಳೆಲ್ಲ ಹುಷಾರಾಗಿ ಬರಬೇಕು. ಸ್ನೇಹಿತರು ನೋಡ್ತಾ ಇದ್ದೀರಲ್ಲ ನೋಡಿ, ಹಿಂಗೆಲ್ಲ ಮೆಟ್ಲಿದೆ, ಬಟ್ ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ, ಬಟ್ ಒಂದು ಸ್ವಲ್ಪ ಹುಷಾರಾಗಿ ಬರಬೇಕು. ಒಬ್ಬರು ಟಾರ್ಚ್ ಹಾಕ್ಬೇಕು ಅನ್ಸುತ್ತೆ. ಇಲ್ಲೆಲ್ಲ ಕತ್ಲ ಇರುತ್ತೆ, ಮೊಬೈಲ್ ಟಾರ್ಚ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇಲ್ಲ ಸ್ನೇಹಿತರೆ, ಇದೇನೆ ಹುಷಾರಿಲ್ಲಿ ಜಾರುತ್ತೆ, ಮಕ್ಕಳೆಲ್ಲ ಹುಷಾರಾಗಿ ಬನ್ನಿ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನೋಡಿ, ಒಳಗಡೆ ಹೆಂಗಿದೆ ಅಂದ್ಬಿಟ್ಟು ಬಾವಿ. ಇದು ಗೋಲ್ ಬಾವಿ ಅಂದ್ಬಿಟ್ಟು ನೋಡಿ, ಮೇಲ್ಗಡೆಗೆ ನಿಮಗೆ ಏನೂ ಕಾಣಿಸೋದೇ ಇಲ್ಲ, ಆ ಥರ ಇದೆ. ಇದು ತುಂಬ ಚೆನ್ನಾಗಿದೆ. ಆದರೆ ಒಂದ್ಸಲಿ ನೀವು ಭುವನಗಿರಿಗೆ ಏನಾದ್ರು ಬಂದರೆ ಈ ಸ್ಥಳನ ಒಂದು ವಿಸಿಟ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ನೋಡಿ, ಆಗಿನ ಕಾಲದಲ್ಲಿ ಹೆಂಗೆ ಕಟ್ಟಿದ್ದಾರೆ ಅಂತ ನೋಡಿ ಸ್ನೇಹಿತರೆ. ಬಟ್ ಇಲ್ಲಿ ಕೆಳಗಡೆ ಎಲ್ಲ ಇಳಿಬಿಟ್ರೆ ಮಣ್ಣು ಫುಲ್ಲು ಜಾರುತ್ತೆ. ಸ್ನೇಹಿತರು ನೋಡ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಹಾಂ ಬಡ ಇದೆ, ಫುಲ್ ಮಣ್ಣಿದೆ, ಎಲ್ಲಕ್ಕೆ ಬಡ ಜಾರುತ್ತೆ. ಕಪ್ಪೆ ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಮೂಲೆಯಲ್ಲಿ. ಇಲ್ಲ ಎಷ್ಟು ದೊಡ್ಡ ಕಪ್ಪೆ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಚೆನ್ನಾಗಿದೆ. ನೀವು ಬೇಕಾದ್ರೆ ಜಸ್ಟ್ ಇಲ್ಲೂ ಬಂದು ಒಂದು
ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಭುವನಗಿರಿ ನೋಡ್ಕೊಂಡು ಇದನ್ನು ವಿಸಿಟ್ ಮಾಡಬೇಕು. ನಿಮಗೆ ಭುವನಗಿರಿಯಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ, ಸಿದ್ದಾಪುರದಿಂದ 13 ಕಿಲೋಮೀಟ್ರ್ ಆಗುತ್ತೆ. ಚೆನ್ನಾಗಿದೆ ನೋಡಿ, ಮೇಲ್ಗಡೆ ಎಲ್ಲ ಹೆಂಗೆ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಬ್ಯಾಟ್ ಎಲ್ಲ ನೋಡಿ ಹೆಂಗಿದೆ ಅಂತ. ಯಪ್ಪೋ, ಸೊ ಲೈಟಿಂಗ್ ಇಲ್ಲ ಇಲ್ಲ, ಅದಕ್ಕೆ ನಿಮ್ಗೇನು ಕಾಣಿಸ್ತಾ ಇಲ್ಲ. ಲೈಟಿಂಗ್ ಮೇಲಿಂದ ಮುನ್ನೆಲ್ಲ ಬಂದು ಕಚ್ಕೊಂಡಿದೆ, ತೆಗೆದಿಲ್ಲ ಅಷ್ಟೇ. ಅದು ಸ್ವಲ್ಪ ಇದೆ, ಕ್ಲೀನ್ ಮಾಡಿದರೆ ನೀಟಾಗಿ. ತುಂಬ ಜನ ಬಂದು ಸುಮ್ಮನೆ ಒಂದೆರಡು ಲೈಟ್ಗಳು ಹಾಕಿದ್ರೆ ಸಾಕು. ಲೈಟಿಂಗ್ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು. ಸ್ನೇಹಿತರೆ ನೋಡಿ, ಇದೇ ಗೋಲ್ಬಾವಿಗೆ ಹೋಗೋ ಮೆಟ್ಲು ಮಾರ್ಗ ನೋಡಿ. ಮೇಲ್ಗಡೆ ಹಿಂಗಿದೆ ನೋಡಿದ್ರಲ್ಲ, ಒಳಗಡೆ ಎಲ್ಲ ಹೆಂಗಿದೆ ಅಂದ್ಬಿಟ್ಟು ಚೆನ್ನಾಗಿದೆ. ಆದರೆ ನೀವೊಂದ್ಸಲ ವಿಸಿಟ್ ಮಾಡಿ. ಸ್ನೇಹಿತರೆ ನೀವು ಬಾವಿಗೆ ಲೈಟಿಂಗ್ ಅಂತ ಹೇಳಿದ್ರಲ್ಲ ನೋಡಿ, ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಳಗಡೆ ಬಾವಿಗೆ ಲೈಟಿಂಗ್ ಬೀಳ್ತಾ ಇದೆ ನೋಡಿ. ಮೇಲ್ಗಡೆ ಈ ಥರ ಇದೆ. ಸೊ ಇಲ್ಲಿಂದನೇ ನಿಮಗೆ ಲೈಟಿಂಗ್ ಬೀಳುತ್ತೆ ಬಾವಿಗೆ. ತೋರಿಸ್ತೀನಿ ರೀ ನೋಡಿ, ಕಾಣಿಸ್ತಾ ಇದೆಯಾ ಒಳಗಡೆ? ಮೋಸ್ಟ್ಲಿ ಒಂದು ಸ್ವಲ್ಪ ನೀರು ಕಾಣಿಸ್ತಾ ಇದೆ ಅನಿಸುತ್ತೆ. ಇಲ್ಲಿಂದನೇ ಬಾವಿಗೆ ಲೈಟಿಂಗು. ಮತ್ತು ಮೆಟ್ಲು ಅದಕ್ಕೆ ಇಲ್ಲಿದೆ ನೋಡಿ. ಇಲ್ಲಿಂದ ನಾವು ಮೆಟ್ಲಲ್ಲಿ ಇಳಿಬೇಕು, ತೋರಿಸ್ತೀನಿ ನೋಡಿ. ಸೊ ಈ ಮೆಟ್ಲಲ್ಲಿ ಇಳಿದ್ಬಿಟ್ಟು ಒಳಗಡೆ ಹೋದರೆ ನಿಮಗೆ ಆ ಬಾವಿನ ಕೆಳಗಡೆಯಿಂದನೂ ನೋಡ್ಬೋದು. ಚೆನ್ನಾಗಿದೆ ಸ್ನೇಹಿತರೆ. ಆದರೆ ನೀವು ಒಂದ್ಸಲಿ ಈ ಕಡೆ ಬಂದಾಗ, ಸಿದ್ದಾಪುರ ಆ ಕಡೆ ಏನಾದ್ರು ಬಂದಾಗ ಈ ಒಂದು ಸ್ಥಳನೂ ಸಹ ನೀವು ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ಈಗ ಬನ್ನಿ ಹೋಗೋಣ. ಇವಾಗ ಒಂದು ಸರ್ಕಸ್ ಮಾಡಿದ್ದಲ್ಲ, ನಾವೆಲ್ಲ ಕೇಳಿದ್ದೀವಿ. ಯಾರು ಇಲ್ಲ ಅಲ್ಲಿ ಸ್ವಲ್ಪ ಮುಂದೆ ಅಂತ ಹೋಗ್ಬೇಕು. ಇವಾಗ ನಡೀತದೆ. ಸ್ನೇಹಿತರೆ ನಾವು ಈಗ ಗೋಲ್ಬಾವಿ ನೋಡಿಕೊಂಡು ಜೋಗ್ ಫಾಲ್ಸ್ ಕಡೆ ಹೊರಟಿದ್ದೀವಿ. ಗೋಲ್ಬಾವಿಯಿಂದ ಜೋಗ್ ಫಾಲ್ಸ್ಗೆ 30 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಒಂದು 1 ಅವರ್ ಡ್ರೈವ್ ಅಂತ ತೋರಿಸ್ತಾ ಇದೆ ಗೂಗಲಲ್ಲಿ. ಬಟ್ ಚೆನ್ನಾಗಿದೆ, ರೋಡು ಚೆನ್ನಾಗಿದೆ ನೋಡಿ. ನೋಡ್ತಾ ಇದ್ದೀರಲ್ಲ ಅಲ್ಲಿ ಹೆಂಗಿದೆ ಅಂದ್ಬಿಟ್ಟು. ಜೋಗ್ ಫಾಲ್ಸ್ ಹಿಂಗೆ ಹೋಗ್ಬೋದಾ? ಹಿಂಗೆ ಹೋಗಿ ಸೀದೋಗಿ ಮೇನ್ ಡ್ಯಾಮ್ ಇರುತ್ತೆ. ಸ್ವಲ್ಪ ಒಂದು ಹಿಂಗಿತ್ತು ಅದ್ರ ಅಲ್ಲಿಂದ ಮುತ್ತಿಗೆ ಗುಂಜಗೂಡ್ ರೋಡ್ ಅಂತ ತೋರಿಸ್ತಾ ಇದೆ ಗೂಗಲಲ್ಲಿ. ನೋಡಿ ಅಲ್ಲೇ ಸ್ಲೋ ಮಾಡಿಬಿಟ್ಟ, ಹುಷಾರಾಗಿ ಯಾರೋ ಇವರು ಅಂತ. ಸ್ನೇಹಿತರೆ ನಾವು ಗೋಲ್ಬಾವಿ ನೋಡಿಕೊಂಡು ಈಗ ಜೋಗ್ ಫಾಲ್ಸ್ ಕಡೆ ಹೊರಟಿದ್ದೀವಿ. ಗೋಲ್ಬಾವಿಯಿಂದ ಜೋಗ್ ಫಾಲ್ಸ್ಗೆ 30 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. 1 ಅವರ್ ಜರ್ನಿ ಅಂತ ತೋರಿಸ್ತಾ ಇದೆ. ಬಟ್ ಅದರ ಒಂದು 3-4 ರೂಟ್ ಇತ್ತು. ನಾವು ಇದಾದ ಶಾರ್ಟ್ ಕಟ್ ಅಂತ ತೊಗೊಂಡಿದ್ದೀವಿ. ಸಿಂಗಲ್ ರೋಡ್ ಇದೆ, ಬಟ್ ಅದು ರೋಡ್ ಚೆನ್ನಾಗಿದೆ. ಸೊ ಈಗ ಒಂದು 7-8 ಕಿಲೋಮೀಟ್ರ್ ಬಂದಿದ್ದೀವಿ ಗೋಲ್ಬಾವಿಯಿಂದ. ಇಲ್ಲಿವರೆಗಂತೂ ರೋಡ್ ಚೆನ್ನಾಗಿದೆ. ಈ ರೋಡ್ ಬಂದ್ಬಿಟ್ಟು ಮುತ್ತಿಗೆ ಗುಂಜಗೂಡ್ ರೋಡ್ ಅಂತ ತೋರಿಸ್ತಾ ಇದೆ ಗೂಗಲಲ್ಲಿ. ಓಕೆ, ನೈಟ್ ಬಟ್ ಈಗ ಓಕೆ, ಡೇ ಟೈಮಲ್ಲಿ ಓಕೆ ಅನಿಸುತ್ತೆ. ಬಟ್ ನೈಟಲ್ಲಾದರೆ ನೀವು ಮೇನ್ ರೋಡಿಂದ ಬರೋದೇ ಒಳ್ಳೇದು ಅನ್ಕೊಂತೀನಿ. ಯಾರಾದರೂ ಈ ಕಡೆ ಸಿದ್ದಾಪುರ ಇಂದ ಕಡೆ ಜೋಗಿಗೆ ಬರಬೇಕು ಅಂದರೆ. ಸೊ ಮತ್ತು ಇದು ಹಂಸ ಹಂಸಿದೆ, ಇನ್ನೊಂದು ಹಂಸಿದೆ ಆಗಿದೆ. ನೋಡಿ ಎಲ್ಲ ಸ್ನೇಹಿತರು ಮಾತಾಡ್ಕೊಂಡು ಸಡನ್ ಆಗಿಲ್ಲ ಒಂದು ಹಂಸ ಹಂಗೆ ಜಂಪ್ ಮಾಡಿಸ್ಬಿಟ್ರೆ. ಗುಂಜಗೂಡು ಸ್ನೇಹಿತರೆ, ನೀವೆಲ್ಲ ಈ ಕಡೆ ಬರೋಂಗಿದ್ರೆ ಈ ಥರ ಮಾನ್ಸೂನ್ ಸೀಸನಲ್ಲಿ ಬರೋದು ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲಿ ನೋಡಿದ್ರೆ ನಿಮಗೆ ಫುಲ್ಲು ಗ್ರೀನ್ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ನೀರು ಇರುತ್ತಲ್ಲ, ಸೊ ಫಾಲ್ಸ್ಗಳಲ್ಲೂ ಎಲ್ಲ ಫುಲ್ಲು ನೀರಿರುತ್ತೆ. ಸ್ನೇಹಿತರೆ, ಅದೇ ನಾವು ನೋಡೋದು ಇಷ್ಟವರೆಗೂ ನೋಡೋರಲ್ಲ ಸಿಂಗಲ್ ರೋಡು. ಆ ರೋಡಿಂದ ಬಂದರೆ ನಿಮಗೆ ಭಟ್ಕಳ ಸಿದ್ದಾಪುರ ಸೊರಬ ಹೈವೇಗೆ ಕನೆಕ್ಟ್ ಮಾಡುತ್ತೆ ರೋಡು. ಇಲ್ಲಿಂದ ಒಂದು ಸ್ವಲ್ಪ ರೋಡು ಚೆನ್ನಾಗಿದೆ. ಬಟ್ ಏನಂದ್ರಪ್ಪ, ನಿಮ್ಗೆ ಅದೇ ಒಂದು 7 ಕಿಲೋಮೀಟ್ರು ಸರಿ ಇಲ್ಲ. ಯಾವುದರಿಂದ ನಾವು ಗೋಲ್ಬಾವಿಯಿಂದ ಬರ್ತೀವಲ್ಲ ಜೋಗ ಕಡೆಗೆ, ಒಂದು 6-7 ಕಿಲೋಮೀಟ್ರ್ ಸರಿ ಇಲ್ಲ. ಮಿಕ್ಕಿ ನೋಡಿ ಮತ್ತೆ ಅದು ಸ್ಟೇಟ್ ಹೈವೇಗೆ ಬಂದು ಕನೆಕ್ಟ್ ಮಾಡುತ್ತೆ ಆ ರೋಡು. ಈ ರೋಡ್ ಚೆನ್ನಾಗಿದೆ. ಇನ್ನು ಜೋಗ್ ಫಾಲ್ಸ್ಗೆ ಇನ್ನು 16 ಕಿಲೋಮೀಟ್ರ್ ಇದೆ ಅಂತ ತೋರಿಸ್ತಾ ಇದೆ. ಈಗ ನಾವು ಜೋಗ್ ಫಾಲ್ಸ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಮತ್ತು ನೋಡಿ, ಗೋಕರ್ಣ 101 ಕಿಲೋಮೀಟ್ರು, ಯಾಣ 104, ಮುರುಡೇಶ್ವರ 88 ಕಿಲೋಮೀಟ್ರ್ ಅಂತ ಹಾಕಿದ್ದಾರೆ. ಮತ್ತು ಹುಂಚೋಳಿ ಫಾಲ್ಸು ಇಲ್ಲಿಂದ 54 ಕಿಲೋಮೀಟ್ರು ಸ್ನೇಹಿತರೆ. ಬನ್ನಿ ಹೋಗೋಣ ಈಗ.
ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇದೇ ಜೋಗ್ ಫಾಲ್ಸ್ ಎಂಟ್ರೆನ್ಸು. ಮೋಸ್ಟ್ಲಿ ಮುಂದೆ ಟಿಕೆಟ್ ಗೇಟ್ ಅನ್ನೋದು ತೊಗೊಬೇಕೇನೋ. ನೋಡ್ತಾ ಇದ್ದಾರೆ ಅದೆಲ್ಲ ಬರ್ತಾ ಇದ್ದಾರೆ. ನಾವು ಹೋಟ್ಲಿಂದ ಬಂದ್ಬಿಡ್ತಾರೆ ಎಲ್ಲ ಕೂಲ್ ಐಸ್ ಕ್ರೀಮ್ ತಿಂತಾ ಇದೀವಿ. ಸ್ನೇಹಿತರೆ ಸೋಮವಾರ ಅಲ್ಲ, ಒಂದು ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಅದೇ ಶನಿವಾರ ಭಾನುವಾರ ಆಗಿದ್ದರೆ ಫುಲ್ಲು ರಶ್ ಇರ್ತಾಯಿತ್ತು. ನೋಡಿ ಇಲ್ಲಿಗೆ ನೀರು ಸೌಂಡ್ ಕೇಳಿಸ್ತಾ ಇದೆ. ಸ್ನೇಹಿತರೆ ನೋಡ್ತಾ ಇರಲ್ಲ, ಇದೇ ಜೋಗ್ ಫಾಲ್ಸ್ ಫಸ್ಟ್ ವ್ಯೂ ಇದೆ. ನೋಡ್ತಾ ಇದ್ರೆ ಇದೆ ಫಸ್ಟ್ ವ್ಯೂ. ಬಟ್ ನೀರು ಸ್ವಲ್ಪ ಕಮ್ಮಿ ಆಗಿದೆ, ಇಷ್ಟೇ ಹೋಗೋಕ್ಕಾಗೋದು. ಇನ್ನು ಇಲ್ಲೆಲ್ಲ ಗೇಟ್ ಲಾಕ್ ಮಾಡಿದ್ದಾರೆ. ಸ್ನೇಹಿತರೆ ಸಪೋಸ್ ಏನೋ ಒಂದು 2 months ಬಿಫೋರ್ ಏನಾದ್ರು ಬಂದಿದ್ರೆ ನೋಡಿ, ಈ ಸೆಂಟ್ರಲ್ ಗ್ಯಾಪ್ ಇದೆಯಲ್ಲ, ಅಲ್ಲೆಲ್ಲನೂ ಫುಲ್ಲು ವಾಟರ್ ಫ್ಲೋ ಆಗ್ತಾಯಿತ್ತು, ಅಷ್ಟೊಂದು ನೀರಿತ್ತು. ಈಗ ಕಮ್ಮಿ ಆಗಿದೆ. ಸೊ ಓಕೆ, ಇರೋದ್ರಲ್ಲಿ ಮೋಸ ಇಲ್ಲ ಅಂತಂದಿನಿ. ಬಂದಿದ್ದಕ್ಕೂ ಒಂಥರ ಸಾಕಾಯಿತು. ನೋಡಿ ಒಂದು ಸ್ವಲ್ಪ ನೋಡಿ, ಆ ಕಡೆಯಲ್ಲಿ ಕೆಲವರು ನೋಡಿ ಹುಡುಗರೆಲ್ಲ ಹೋಗಿದ್ದಾರೆ. ಮೋಸ್ಟ್ಲಿ ಗೋಪುರ ಕಾಣಿಸೋದೇ ಇಲ್ವ, ಇಲ್ಲೊಂದು ಚಿಕ್ಕ ಫಾಲ್ಸ್ ಇದೆ. ಇದು ನೋಡಿ ಇಲ್ಲೊಂದಿದೆ, ಬಟ್ ಇದು ಮೇಯ್ನು, ಈ 4 ಮೇಯ್ನ್ ಇದು. ಸ್ನೇಹಿತರೆ, ನಾವು ಸಿದ್ದಾಪುರ ಕಡೆಯಿಂದ ಬಂದವಲ್ಲ ಗೋಲ್ಬಾವಿ ನೋಡಿಕೊಂಡು ಜೋಗ್ ಫಾಲ್ಸ್ಗೆ. ಸೊ ಅದರಿಂದ ಫಸ್ಟು ನಾವು ಸಿದ್ದಾಪುರ ಕಡೆಯಿಂದ ಬಂದರೆ ನಮಗೆ ಫಸ್ಟು ಬ್ಯಾಕ್ ಸೈಡ್ ವ್ಯೂ ಸಿಗುತ್ತೆ ಜೋಗ್ ಫಾಲ್ಸ್ದು. ಈಗ ನೀವು ಏನು ನೋಡ್ತಾ ಇದ್ದೀರಾ ಅದು ಬಂದ್ಬಿಟ್ಟು ಜೋಗ್ ಫಾಲ್ಸು ಬ್ಯಾಕ್ ಸೈಡ್ ವ್ಯೂ. ಫ್ರಂಟ್ ಸೈಡ್ ನಾವು ಜೋಗ್ ಫಾಲ್ಸ್ ನಮ್ಮ ಫ್ರಂಟಿಂದ ನೋಡಬೇಕು ಅಂತಂದರೆ ಇದಕ್ಕಿಂತ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲಿಂದ ಒಂದು 6ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಸ್ನೇಹಿತರೆ, ನಾವು ಸಿದ್ದಾಪುರ ಕಡೆಯಿಂದ ಬರ್ತೀವಲ್ಲ, ಭಟ್ಕಳ ಸಿದ್ದಾಪುರ ಸೊರಬ ಹೈವೇನಲ್ಲಿ ಬಂತಂದರೆ ಫಸ್ಟ್ ನಿಮಗೆ ಬ್ಯಾಕ್ ಸೈಡ್ ವ್ಯೂ ಸಿಗುತ್ತೆ ಜೋಗ್ ಫಾಲ್ಸು. ಈ ಇಷ್ಟಾದ್ರೂ ನೋಡಿದ್ರಲ್ಲ ಅದೇನೆ. ಫ್ರಂಟ್ ವ್ಯೂಗೆ ಇಲ್ಲಿಂದ ಇನ್ನು 6 ಕಿಲೋಮೀಟ್ರ್ ಹೋಗ್ಬೇಕಂತೆ. ಫ್ರಂಟ್ ವ್ಯೂ ಒಂದು ನೋಡ್ಬಿಡೋಣ ಜೋಗ್ ಫಾಲ್ಸ್ದು. ಜೋಗ್ ಫಾಲ್ಸ್ ಇಲ್ಲಿ ರೈಟ್ ಟರ್ನ್ ಕೊಟ್ಟಿದ್ದಾರೆ. ಸಾಗರ್ 27, ಶಿವಮೊಗ್ಗ 103, ಬೆಂಗಳೂರು 371. ಜೋಗ್ ಫಾಲ್ಸ್ 2 ಕಿಲೋಮೀಟ್ರ್ ಅಂತೆ, 6 ಕಿಲೋಮೀಟ್ರ್ ಇಲ್ಲ. ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಸ್ನೇಹಿತರೆ ನೋಡ್ತಾ ಇರಲ್ಲ, ಇದು ಎಂಟ್ರೆನ್ಸು. ಫ್ರಂಟ್ ಜೋಗ್ ಫಾಲ್ಸ್ ಫ್ರಂಟ್ ವ್ಯೂಗೆ ನೋಡಿ, ಈ ಕಡೆಯಿಂದ ಹೋಗ್ಬೇಕು. ನೋಡಿ ಇಲ್ಲೊಂದು ಸೇತುವೆ ಥರ ಬರುತ್ತೆ ನಿಮಗೆ, ನೋಡ್ತಾ ಇದ್ದೀರಲ್ಲ ನೋಡಿ, ಇದೇ ಸೇತುವೆ. ವೆಲ್ಕಮ್ ಟು ಜೋಗ್ ಫಾಲ್ಸ್.
4 ವೀಲರ್ಗೆ 80 ರೂಪಾಯಿ ಒಂದಕ್ಕೆ. ಕಾರ್ಗಳಿಗೆಲ್ಲ ಬಂದ್ಬಿಟ್ಟು 80 ರೂಪಾಯಿನ ಚಾರ್ಜ್ ಮಾಡಿದ್ದಾರೆ. ಮತ್ತು ಪರ್ ಪರ್ಸನ್ ಬಂದ್ಬಿಟ್ಟು 20 ರುಪೀಸು. ಸೊ ಮಕ್ಕಳಿಗೆ 10 ರೂಪಾಯಿ ಅಂತ ಚಾರ್ಜ್ ಮಾಡಿದ್ದಾರೆ. ಸೊ ಟೋಟಲ್ 170 ಆಯಿತು. ನೋಡ್ತಾ ಇದ್ದೀರಲ್ಲ ಬಿಲ್ ಇದು. ಸ್ನೇಹಿತರೆ, ಇದು ನಾವು ಜೋಗ್ ಫಾಲ್ಸ್ಗೆ ಎಂಟ್ರಿ ಆಗ್ತಲ್ಲ, ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಬೇಕು. ಕಾರ್ಗೆ ಮತ್ತು ಜನರಿಗೆ ಎರಡಕ್ಕೂ ಟಿಕೆಟ್ ಕೊಡ್ತಾರೆ, ಅಲ್ಲೇ ಒಂದೇ ಕಡೆನೇ.